ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 41ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಈಗೋ ನಿನ್ನನ್ನು ಹದವಾದ ಹೊಸ ಮುನೆಕಲ್ಲಿನ ಅಂತಿಗುಂಟೆಯನ್ನಾಗಿ ಮಾಡುವೆನು. ನೀನು ಬೆಟ್ಟಗಳನ್ನು ಹೊಕ್ಕು ಪುಡಿ ಪುಡಿಯಾಗಿ ಮಾಡಿ ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡುವೆ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 41 ವರ್ಡ್ 15. ಐ ವಿಲ್ ಮೇಕ್ ಯು ಲೈಕ್ ಎ ಥ್ರೆಷರ್ ಬೋರ್ಡ್ ವಿತ್ ವೀಕ್ಸ್ ದಟ್ ಆರ್ ನ್ಯೂ ಆ್ಯಂಡ್ ಶಾರ್ಪ್. ಯು ವಿಲ್ ಟ್ರಸ್ ಮೌಂಟನ್ ಆ್ಯಂಡ್ ಡಿಸ್ಟ್ರಾಯ್ ದೆಮ್. ಹಿಲ್ ವಿಲ್ ಕ್ರಂಬಲ್ ಇನ್ ಟು ಡಸ್ಟ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದೇವ್ರ ಮಕ್ಕಳೇ. ಈಗೋ ನಿನ್ನನ್ನು ಹದವಾದ ಹೊಸ ಮೊಣಕಲ್ಲಿನ ಅಂತಿಗುಂಟೆಯನ್ನಾಗಿ ಮಾಡುವೆನು. ನೀನು ಬೆಟ್ಟಗಳನ್ನು ಹೊಕ್ಕು ಪುಡಿ ಪುಡಿ ಮಾಡಿ ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡುವೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹೇಗಿದ್ದೀರಾ? ನಿಮ್ಮ ಆತ್ಮಿಕತೆ ಏನಿದೆ? ಜೀವಿತಗಳು ಹೇಗಿದೆ? ಯಾವ ಪರಿಸ್ಥಿತಿ, ಯಾವ ಸನ್ನಿವೇಶಗಳು, ಯಾವ ಕಷ್ಟ, ಬಾಧೆ, ಸಾಲ, ಬಲಹೀನತೆ, ಕೊರತೆ, ಇಕ್ಕಟ್ಟು, ಬಿಕ್ಕಟ್ಟು, ಸಮಸ್ಯೆ, ಸಂಕಷ್ಟಗಳು ನಿಮ್ಮನ್ನು ಸಿಕ್ಕಾಕಿವೆ. ಜೀವಿತ ಇಷ್ಟೇ, ಇನ್ನು ನಾನೇನು ಮಾಡೋಕ್ಕಾಗಲ್ಲ, ಈ ಪರಿಸ್ಥಿತಿಯಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಈ ಸಮಸ್ಯೆಗಳು ನಾನು ಬಿಟ್ಟು ಹೋಗಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಮುಂಜಾನೆ ಸಮಯದಲ್ಲಿ ದೇವರು ನಿಮಗೆ ವಾಗ್ದಾನ ಮಾಡ್ತಾರೆ. ಈಗೋ ನಾನು ನಿನ್ನನ್ನು ಹದವಾದ ಹೊಸ ಹಲ್ಲಿನ ಅಂತಿಗುಂಟೆಯನ್ನಾಗಿ ಮಾಡುವೆನು. ದೇವರಿಗೆ ಸ್ತೋತ್ರ. ದೇವರು ನಂಬಿಗಸ್ತರಾಗಿದ್ದಾರೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಅರ್ತಿದ್ದಾರೆ. ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂತಹ ಕೊರತೆಗಳು, ಸಮಸ್ಯೆಗಳು, ಬಲಹೀನತೆಗಳು ದೇವರು ನೋಡಿದ್ದಾರೆ. ನೀವು ಸೋತವಾಗಿದ್ದೀರಾ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರಲ್ಲ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ. ನಿನ್ನ ಕೈಲಿ ಬಿಡಿಸ್ಕೊಕ್ಕಾಗದೇ ಇರ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳು, ಹೋರಾಟಗಳಿದೆಯಾ, ಬಲಹೀನತೆ ಇದೆಯಾ, ಕೊರತೆ ಇದೆಯಾ, ನಾನು ಬಿಡಿಸ್ತೇನೆ ಅಂತ ಹೇಳ್ತಾರೆ. ಬಿಡಿಸೋದು ಮಾತ್ರ ಅಲ್ಲ, ನಿನ್ನ ಶಾರ್ಪ್ ಮಾಡ್ತೇನೆ, ನಿನ್ನ ಮೊಣಚು ಮಾಡ್ತೇನೆ, ಹೊಸ ಅಂತಿಗುಂಟೆ, ಮೊಣಚಾದ ಅಂತಿಗುಂಟೆಯನ್ನಾಗಿ ನಿನ್ನ ಮಾಡ್ತೇನೆ. ಬೆಟ್ಟದಂತೆ ಇರ್ತಕ್ಕಂಥ ನಿನ್ನ ಸಮಸ್ಯೆಗಳನ್ನ ಪುಡಿ ಪುಡಿಯಾಗಿ ಮಾಡ್ತೀನಿ. ಅಷ್ಟು ಮಾತ್ರ, ಅದನ್ನು ನಿನ್ನ ಮುಖಾಂತರನೇ ಮಾಡಿಸ್ತೀನಿ ಅಂತ ಹೇಳ್ತಾರೆ. ನಿನ್ನ ಮುಖಾಂತರನೇ ನಿನಗೆ ಬಲವನ್ನು, ಜ್ಞಾನವನ್ನು, ಶಕ್ತಿಯನ್ನು ಕೊಟ್ಟು ಸಹಾಯವನ್ನು ಮಾಡಿ ನಿನ್ನ ಮುಖಾಂತರನೇ ಮಾಡ್ತೇನೆ. ನಿನ್ನ ಸಮಸ್ಯೆಗಳು ನಿನ್ನ ಜೀವಿತದಲ್ಲಿ ನಿನ್ನಿಂದನೇ ಅದು ಒಟ್ಟಾಗಿ ತೊರೆಯೋಗಂತ ಮಾಡ್ತೇನೆ. ಅದು ಏನೂ ಅಲ್ಲದೇ ಇರೋ ಥರ ಮಾಡ್ತೀನಿ. ನಿನಗೆ ಬೆಟ್ಟದಂತೆ ಇರ್ತಕ್ಕಂಥ ಸಮಸ್ಯೆ ಇರ್ಬೋದು, ನಿನ್ನ ಕೈ ಬಿಡಿಸ್ಕೊಳಕ್ಕಾಗದೇ ಇರ್ತಕ್ಕಂಥ ಸಮಸ್ಯೆ ಇರ್ಬೋದು, ಬಲಹೀನತೆ ಇರ್ಬೋದು, ಕೊರತೆ ಇರ್ಬೋದು, ನಿನ್ನ ಮುಖಾಂತರ ನಾನು ಬಿಡಿಸ್ತೇನೆ. ಆ ಸಮಸ್ಯೆಯಿಂದ ನೀನು ದೂರ ಮಾಡ್ತೇನೆ. ನಿನಗೆ ನಾನು ಸಹಾಯಕನಾಗಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಯಾವ ಸನ್ನಿವೇಶದಲ್ಲಿದ್ದೀರಾ? ಆಗ್ತಿಲ್ಲ ಈ ಪರಿಸ್ಥಿತಿನ ಬಿಡಿಸ್ಕೊಳ್ಳೋಕೆ ಅಂತಿದ್ದೀರಾ? ಈ ಕೊರತೆ ಕಷ್ಟ ಆಗ್ತಿಲ್ಲ ಅಂತ ಹೇಳ್ತೀರಾ? ಈ ಸನ್ನಿವೇಶ ಅದನ್ನು ಬಿಟ್ಟೋಗಲ್ಲ ಅಂತೀರಾ? ಬಿಡಿಸ್ತೇನೆ, ನಿನ್ನ ಮುಖಾಂತರನೇ ನಿನ್ನನ್ನು ಉಪಯೋಗಿಸ್ತೇನೆ, ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಬಿಡಿಸ್ತೇನೆ ಅಂತ ಈ ಮುಂಜಾನೆ ಸಮಯದರು ವಾಗ್ದಾನ ಮಾಡ್ತಾರೆ. ದೇವರು ನಿಮ್ಮ ಜೀವಿತಗಳನ್ನು ಉಜ್ಜೀವಿಸುವ ದೇವರಾಗಿದ್ದಾನೆ. ನಿಮ್ಮನ್ನ ಪರಿಸ್ಥಿತಿಗಳನ್ನು ಬಿಡಿಸುವ ಆತನಾಗಿದ್ದಾನೆ. ತುಕ್ಕಾದ ಕಬ್ಬಿಣದಂತೆ ನಾನು ಬದುಕುವಂತಿದ್ದೀರಾ? ಶಾರ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ, ಮೊಣಚಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಪರಿಸ್ಥಿತಿಗಳನ್ನ ನಾನು ನನ್ನ ಕಷ್ಟಗಳನ್ನ, ನನ್ನ ಕಣ್ಣೀರನ್ನ, ನನ್ನ ಕೊರತೆಗಳನ್ನ ದೇವ್ರು ನೋಡ್ತಿಲ್ಲ ಅಂತೀರಾ? ನಾನು ನೋಡಿದ್ದೇನೆ, ನಾನು ಕಂಡಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲೂ ಸಹ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಬದುಕನ್ನು ಮಾರ್ಪಡಿಸ್ತೇನೆ. ತುಕ್ಕಿಡ್ದಿರ್ತಕ್ಕಂಥ ನನ್ನ ಜೀವಿತ ಅಂತಿದ್ದೀರಾ, ಶಾರ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನೀವು ಯಾವ ಪರಿಸ್ಥಿತಿಲಿದ್ದೀರಾ, ಆ ಪರಿಸ್ಥಿತಿಗಳಿಂದ ಬಿಡಿಸಿ ನಿಮ್ಮನ್ನು ಜೀವಿತಗಳನ್ನ ಉಜ್ಜೀವಿಸಿ, ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ಹದವಾದ ಅಂತಿಗುಂಟೆಯನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ರಿ ಜೀವಿತಗಳನ್ನ ಉಜ್ಜೀವಿಸ್ತಾ ಇದ್ದಾರೆ. ಪುನಃಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠವಾದ ಸ್ಥಾನದಲ್ಲಿ ಇಟ್ಟು ನಿಮ್ಮನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ. ಆಮೆನ್. ಒಪ್ಪಿಸ್ಕೊಡ್ರಿ ನಿಮ್ಮ ಜೀವಿತಗಳನ್ನ ದೇವರ ಕೈಲಿ ಅವ್ರು ನಿಮ್ಮನ್ನು ಮಾರ್ಪಡಿಸಿ ನಡೆಸುವ ದೇವರಾಗಿದ್ದಾರೆ. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡ್ತಾರೆ. ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಎಲ್ರೋಹಿ, ನನ್ನನ್ನು ಕಾಣುವ ದೇವರೇ ಅಂತ ಹೇಳಿದಂತಹ ನಿನ್ನ ಜನರ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತವನ್ನು ನೀನು ಕಂಡಿದ್ದೀಯಾ.
ನಿನ್ನ ತ್ರಾಣವುಳ್ಳ ಹಸ್ತವು, ನಿನ್ನ ಗಾಯದ ಹಸ್ತವು ನಿನ್ನ ಜನರ ಮುಟ್ಲಿ. ಅವ್ರ ಜೀವಿತಗಳನ್ನ, ಅವ್ರ ಆತ್ಮಿಕತೆಗಳನ್ನ, ಅವ್ರ ಪರಿಸ್ಥಿತಿಗಳನ್ನ, ಕೊರತೆ, ಕಷ್ಟ, ಬಲಹೀನತೆಗಳನ್ನ, ಈ ಪರಿಸ್ಥಿತಿಯನ್ನು ಬಿಟ್ಟೋಗಲ್ಲ, ಇದರಿಂದ ನಾನು ಮುಂದೆ ಬರೋಕ್ಕಾಗಲ್ಲ ಅಂತಿದ್ದಾರ, ಆ ಪರಿಸ್ಥಿತಿಗಳನ್ನ ಮಾರ್ಪಡಿಸ್ತೀನಿ ಅಂತ ಹೇಳ್ತೀರಿ ಮುಂಜಾನೆ ಸಮಯದಲ್ಲಿ. ಆಮೇನ್. ನಿಮ್ಮ ಜೀವಿತಗಳನ್ನ ಉಜ್ಜೀವಿಸ್ತೇನೆ ಅಂತ ಹೇಳ್ತೀರಾ. ಬೆಟ್ಟದಂತೆ ಇರ್ತಕ್ಕಂಥ ನಿನ್ನ ಸಮಸ್ಯೆಗಳನ್ನ ಪುಡಿಯಾಗಿ ಮಾಡಿಸ್ತೀನಿ ನಿನ್ನ ಮುಖಾಂತರನೇ ಅಂತ ಹೇಳ್ತೀರಾ. ಎಸಪ್ಪ, ನಂಬಿಗಸ್ತರಾಗಿ ಒಪ್ಪಿಸಿಕೊಡ್ತಕ್ಕಂಥ ಒಬ್ಬೊಬ್ಬರ ಜೀವಿತಗಳನ್ನ ಮಾರ್ಪಡಿಸಿ, ಅವ್ರನ್ನ ಪುನಃಸ್ಥಾಪಿಸಿ, ಅವ್ರನ್ನ ಉಜ್ಜೀವಿಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸರಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.